ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSEM -377ಗೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಪಂಚಮಿ ಹಬ್ಬ ಅಂದ್ರೆ ನೆನಪಾಗೋದು ಉಂಡೆ ಹಬ್ಬ. ಪ್ರತಿಯೊಬ್ಬರ ಮನೆಗಳಲ್ಲಿ ವೆರೈಟಿ ಉಂಡೆಗಳನ್ನು ಮಾಡೋದು ಸಂಪ್ರದಾಯ. ನಾನಿವತ್ತು ಶೇಂಗಾ ಉಂಡೆ ರೆಸಿಪಿನ ಮಾಡ್ತಾ ಇದ್ದೀನಿ, ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. 1 ಕಪ್ ಶೇಂಗಾನ ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ ಅಳತೆಯಲ್ಲಿ ನಾನು ತಗೊಂಡಿರೋದು. ಚೆನ್ನಾಗಿ ಶೇಂಗಾನ ಹುರಿಬೇಕು. ಮೇಲಿರ್ತಕ್ಕಂಥ ಸಿಪ್ಪೆ ಎಲ್ಲ ಅದಾಗೆ ಬಿಟ್ಕೋಬೇಕು. ಆ ರೀತಿ ಶೇಂಗಾನ ಹುರ್ಕೋಬೇಕು. ಹಾಗೆಯೇ ಚೆನ್ನಾಗಿ ಒಣಗಿರ್ತಕ್ಕಂಥ ಶೇಂಗಾ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಶೇಂಗಾದಲ್ಲಿರುವ ಕೆಟ್ಟ ಬೀಜಗಳನ್ನ ಆರಿಸ್ಬಿಟ್ಟು ತೆಗೆದುಬಿಡಬೇಕು. ಮೀಡಿಯಂ ಉರಿಯಲ್ಲಿಟ್ಕೊಂಡು 5-6 ನಿಮಿಷ ಚೆನ್ನಾಗಿ ಹುರಿದ್ರೆ ನೋಡಿ ಈ ರೀತಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಹಾಗೆ ಅದಾಗಿನೇ 2 ಓಳಾಗುತ್ತೆ. ಅಲ್ಲಿವರೆಗೂ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದೇ ರೀತಿ 2 ಕಪ್ಪು ಶೇಂಗಾ ಬೀಜನ ನಾನು ಚೆನ್ನಾಗಿ ಹುರಿದ್ಬಿಟ್ಟು ಮೇಲಿರ್ತಕ್ಕಂಥ ಸಿಪ್ಪೆನ ತೆಗೆದು ಆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಜಸ್ಟ್ ಆನು ಆಫ್ ಮಾಡ್ತಾ ಒಂದು 4-5 ಬಾರಿ ತಿರುವಿದ್ರೆ ಈ ರೀತಿ ತರಿಯಾಗಿ ನಮಗೆ ಶೇಂಗಾ ಪೌಡ್ರು ಸಿಗುತ್ತೆ. ತುಂಬ ನೈಸಾಗೂ ಇರಬಾರ್ದು, ಹಾಗೆ ಸ್ವಲ್ಪ ಬೀಜನೂ ಸಿಗ್ತಾ ಇರಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ 1/4 ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಮಾಡೋದಕ್ಕೆ ಇಡ್ತಾ ಇರೋದು. 1/4 ಕಪ್ಪು ನೀರನ್ನು ಹಾಕಿ ಸ್ಟವ್ನ ಆನ್ ಮಾಡಿಬಿಟ್ಟು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿ ಕುದಿ ಬಿಡಲಿ. ಅಷ್ಟರಲ್ಲಿ ನಾನು ಒಂದು ಬೇಸನ್ಗೆ ಮಿಕ್ಸಿ ಮಾಡಿರ್ತಕ್ಕಂಥ ಶೇಂಗಾ ಬೀಜದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ತುಂಬ ನೈಸಾಗೇನು ರುಬ್ಕೊಂಡಿಲ್ಲ, ತರಿಯಾಗಿರ್ತಕ್ಕಂಥ ಪೌಡ್ರು. ಹಾಗೆ 1/4 ಕಪ್ಪು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಅಥವಾ ಉರಿಗಡಲೆನ ಪೌಡ್ರ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡೆ. ಒಣಶುಂಠಿ ಪುಡಿನೂ ಸಹ ಉಪಯೋಗಿಸ್ಕೊಳ್ಬಹುದು. ಎಲ್ಲವನ್ನು ಒಂದು ಬಾರಿ ಮಿಕ್ಸ್ ಮಾಡಿದ ನಂತರ ಮಧ್ಯಕ್ಕೆ ಸ್ವಲ್ಪ ಗುಳಿ ಥರನ ಮಾಡ್ಕೊಳ್ತಾ ಇದ್ದೀನಿ ಪಾಕನ ಹಾಕ್ಕೊಳ್ಳೋಕ್ಕೆ. ಈ ಕಡೆ ಬೆಲ್ಲ ಕೂಡ ಕರಗಿದೆ, ಹಾಗೆ ಕುದಿ ಬಿದ್ದಿದೆ ಪಾಕ. ಇನ್ನೇನು ಇನ್ನೊಂದೆರಡು ನಿಮಿಷದಲ್ಲೆಲ್ಲ ಪಾಕ ರೆಡಿಯಾಗಿಬಿಡುತ್ತೆ. ನಾನು ಕಪ್ಪು ಬೆಲ್ಲ ಅಥವಾ ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸಿ ಉಂಡೆನ ಮಾಡ್ತಾ ಇದ್ದೀನಿ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡಿ, ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಎಳೆದ್ರೆ ಕರೆಕ್ಟಾಗಿ ಒಂದೆಳೆ ಪಾಕ ಬರಬೇಕು. ಒಂದು ವೇಳೆ ಒಂದೆಳೆ ಗಟ್ಟಿ ಪಾಕನಾದರೂ ಮಾಡ್ಕೊಳ್ಬಹುದು, ಅಥವಾ ಈ ರೀತಿ ಎಳೆ ಪಾಕ ಆದರೂ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿರ್ತಕ್ಕಂಥ ಕಸ ಕಡ್ಡಿ ಎಲ್ಲ ಹೋಗಬೇಕು. ಹಾಗೆ 3/4 ಭಾಗದಷ್ಟು ಪಾಕನ ಮಾತ್ರ ಸೇರಿಸ್ಕೊಂಡು ಇನ್ನೂ 1/4 ಭಾಗ ಪಾಕನ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಬಿಸಿ ನೀರು, ಚೆನ್ನಾಗಿ ಕಾದಿರುವ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ಉಂಡೆ ನೀವು ಕೊನೆಯವರೆಗೂ ಪಾಕ ಗಟ್ಟಿ ಆಗೋದಿಲ್ಲ, ಸ್ಮೂತಾಗೇ ಇರುತ್ತೆ. ಉಂಡೆ ಕಟ್ಟೋದಕ್ಕೆ ಸುಲಭವಾಗುತ್ತೆ. ಎಷ್ಟೇ ಪ್ರಮಾಣದ ಉಂಡೆ ಮಾಡಿದ್ರೂ ಬಿಸಿನೀರನ್ನು 1 ಸ್ಪೂನು ಅಥವಾ 2 ಸ್ಪೂನ್ ಅಷ್ಟೇ ಸೇರಿಸ್ಕೋಬೇಕು. ಜಾಸ್ತಿ ಸೇರಿಸ್ಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ, ತುಂಬ ತೆಳುವಾಗಿಬಿಡುತ್ತೆ. ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೃದುವಾಗಿರುವ, ಆರೋಗ್ಯಕರವಾಗಿರುವ, ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಶೇಂಗಾ ಉಂಡೆನ ಕೇವಲ 15-20 ನಿಮಿಷದೊಳಗಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಇವತ್ತಿನ ಈ ಸ್ಪೆಷಲ್ ಶೇಂಗಾ ಉಂಡೆ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.